ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ನಿಮ್ಗೆ ಯಾವ ಎಣ್ಣೆ ಬೇಕು, ಹುಚ್ಚೆಳ್ಳೆಣ್ಣೆ, ಎಲ್ಲ ಥರ ಎಣ್ಣೆಗಳು ಇಲ್ಲಿ ಸಿಗ್ತವೆ. ಸರಿ ಮಾಗಡಿ ನೋಡ್ರಿ ಹೋಲಿ. ಆಮೇಲೆ ಹರಳೆಣ್ಣೆ ತಗೋಣ. ಹರಳೆಣ್ಣೆ ಇಲ್ಲೇನೋ ಜೋರಾಗೈತೆ, ಇಲ್ಲೊಂದು ಐತೆ, ಈಗ ತುಂಬ ಇದೆ ರೀ ಇಲ್ಲಿ. ಅದೇ ಸ್ಮೆಲ್ ಬೇರೆ ಬರ್ತಾಯಿದೆ. ನನ್ನ ಹತ್ರ EV ಸ್ಕೂಟ್ರ್ ಇದೆ ಅಂದ್ಬಿಟ್ಟು ನಾನು ಬೆಂಗಳೂರಿಂದ ಮಾಗಡಿಗೆ ಹರಳೆಣ್ಣೆ ತರಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಹತ್ರ ಪೆಟ್ರೋಲ್ ಗಾಡಿ ಇದ್ದೀರಿ, ನಾನು ಹೋಗ್ತಿದ್ನಾ ಇಲ್ಲೇ ತಗೋತಾ ಇದ್ದೆ. ಅದೇ ದುಡ್ಡು ಆ ಪೆಟ್ರೋಲ್ ಕಾಸಲ್ಲಿ ಇಲ್ಲೇ ತೊಗೋಬೋದಾಯಿತು. ಅಲ್ಲಿ ಹರಳೆಣ್ಣೆ, ಗಾಣದ ಎಣ್ಣೆ ಎಲ್ಲ ಗಾಣದಲ್ಲಿ ತಯಾರು ಮಾಡಿ ಕೊಡ್ತಾರೆ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಿ ತಗೊಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಈ ಕಡೆ ಲೆಫ್ಟ್ಗೆ ಹೋದರೆ ರಾಮನಗರ ಹೋಗುತ್ತೆ, ಲೆಫ್ಟ್ಗೆ ರಾಮನಗರ, ರೈಟ್ಗೆ ದಾಬಾಸ್ಪೇಟೆ ಅಂತ ಇಲ್ಲೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ನೋಡಿ. ಇಲ್ಲೊಂದು ಆರ್ಚ್ ಇತ್ತು, ತೆಗೆದುಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲೊಂದು ಆರ್ಚ್ ಇತ್ತು ದೊಡ್ಡದು, ತೆಗೆದುಬಿಟ್ಟಿದ್ದಾರೆ. ಈಗ ರೈಟ್ಗೆ ಹೋದರೆ ದಾಬಾಸ್ಪೇಟೆ ಕಡೆ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಕುಣಿಗಲ್ ಕಡೆ ಹೋಗುತ್ತೆ. ನೋಡಿ ಮಾಗಡಿ ಎಂಟ್ರಿ ಆಗಿದೆ. ನೋಡ್ರಿ ಮಾಗಡಿ ಹೇಗಿದೆ, ಇದ್ದಂಗೆ ಐತೆ ಅಷ್ಟೇ. ಇದು ಮಾಗಡಿ ಅವರೆಲ್ಲ ಬೆಂಗಳೂರಲ್ಲೇ ಇದ್ದಾರೆ, ಇನ್ನು ಮಾಗಡಿಯಲ್ಲಿ ಇಂಪ್ರೂವ್ ಆಗುತ್ತೆ ಅಲ್ವಾ? ಏನಂತೀರಾ ನೀವು? ಅದೇ ಅಂತೀರಾ? ನೋಡಿ ನೋಡಿ ನೋಡಿ, ಮಾಗಡಿ ಕೊನೆಗೂ ಮಾಗಡಿಗೆ ಎಷ್ಟು ಕಿಲೋಮೀಟ್ರ್ ಆಗಿದೆ? ಹೆಚ್ಚು ಕಡಿಮೆ ಒಂದು 40 ಆಗಿದ್ದಾರೆ ಅಷ್ಟೇ. 40ಕ್ಕೆ ನೋಡೋಣ ಬನ್ನಿ, ಆಮೇಲೆ ಹೇಳ್ತೀನಿ ನೋಡೋಣ ಎಷ್ಟಾಗುತ್ತೆ. ಈಗ ನಾವು ಮಾಗಡಿನ ಒಂದು ರೌಂಡ್ ಹಾಕ್ಕೊಳ್ಳೋಣ, ಏನಂತೀರಾ? ಮಾಗಡಿ ಹೇಗಿದೆ ನೋಡ್ರಿ. ನೋಡದೇ ಇದ್ದವರೆಲ್ಲ ನೋಡಿ, ಪಾಪ ನೋಡಿರೋರು ಇಲ್ಲೇ ನೋಡ್ತಾ ಇರ್ತೀರಾ. ಆದರೂ ನಿಮ್ಮೂರನ್ನ ಕ್ಯಾಮ್ರದಲ್ಲಿ ನೋಡ್ರಿ. ಮಾಗಡಿಯವ್ರು ಯಾರು ಇದ್ರೆ ಏನು ಮಾಡ್ತೀರಾ? ಕಾಮೆಂಟ್ ಹಾಕಿ, ಇನ್ನೇನು ಮಾಡ್ತೀರಾ ಪಾಪ ನೀವು. ನೋಡಿ ಮಾಗಡಿನಲ್ಲಿ ತೆಂಗಿನ ತೋಟ, ರೈಟ್ ಸೈಡ್ಗೂ ತೆಂಗಿನ ತೋಟ, ಲೆಫ್ಟ್ ಸೈಡ್ಗೂ ತೆಂಗಿನ ತೋಟ. ಇಲ್ಲೊಂದು ಲಾಡ್ಜ್ ಬೇರೆ ಇದೆಯಲ್ರಿ, ಮಾಲಾಜಿ ಲಾಡ್ಜ್. ಪರವಾಗಿಲ್ಲ, ಅದು ಹೋಟ್ಲು ಬೇರೆ ಇದೆ. ಆಮೇಲೆ ಇನ್ನು ಟೀ ಕುಡಿಯೋಣ ಇಲ್ಲಿ ಅಲ್ವಾ? ಇರೋದು ಒಂದು ಹೋಟ್ಲು ಸುಮಾರು ಇದ್ದಂಗೆ ಐತೆ. ಅಲ್ಲಿ ಪೆಟ್ರೋಲ್ ಬಂಕ್ ಇದೆ, ಆದರೆ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕೋಂಗಿಲ್ಲ. ಒಂದು ದಾರಿ ಸುಮ್ಕಾಗಿಲ್ಲ ಅಂತ ವಾಪಸ್ ಹೊಂಟೋಗೋದು, ಟೆಸ್ಟ್ ಮಾಡ್ಕೊಂಡು ಎಷ್ಟು ಕಿಲೋಮೀಟ್ರ್ ಆಯಿತು ಅಂತ ಅಲ್ವಾ? ಏನು ಮಾಡೋಕ್ಕದು? ನೋಡಿರಿ ಮಾಗಡಿನ ಹೇಗಿದೆ, ಎಲ್ಲಿಗೋಗುತ್ತೆ ಈ ದಾರಿ, ಎಲ್ಲೋಗುತ್ತೆ ಕೋರ್ಟು. ನಮಗೆ ಯಾಕಪ್ಪ ಕೋರ್ಟ್ ಸವಾಸ ಬೇಡ ನಮಗೆ. ಕೋರ್ಟು ಕಚೇರಿ ಅಂತ ಅಲ್ದವರೆಲ್ಲ ಏನೋ ಇದು ಬೇರೆ ಇದೆಯಲ್ರಿ, ಎಲ್ಲ ಹೋಗುತ್ತಲ್ರಿ. ಇದು ನೈಜ ಗುಡ್ಡ ಅಣೆಕಟ್ಟು, ವೈಜಿ ಗುಡ್ಡ, ನೈಜ ಗುಡ್ಡ ಅಂತೀನಿ. ಇಲ್ಲಿ ನೋಡ್ರಿ ಇದೆ ರೀ ಕೆಂಪೇಗೌಡರ ಊರು, ಕೋಟೆ. ನೋಡಿ ನೋಡ್ತಾ ಇದ್ದೀರಾ? ನೋಡ್ರಿ ಇದೆ ಕೋಟೆ, ಕೆಂಪೇಗೌಡರ ಊರು ಮಾಗಡಿ, ಕೆಂಪೇಗೌಡರದ ಊರು ಇದು. ನೋಡ್ರಿ ನಾಟಿ ಕೋಳಿ, ನಾಟಿ ಕೋಳಿ ಮಾರ್ತಾ ಇದ್ದಾರೆ. ಒಳ್ಳೆ ಸೂಪ್ ಮಾಡ್ಕೊಂಡು ಕುಟ್ಬಿಟ್ರೆ ಒಳ್ಳೆ ತಯಾರಿ ಅಲ್ವಾ? ಮಾಗಡಿ ಕೋಟೆಗೆ ಹಿಂಗೆ ಹೋಗ್ಬೋದು ರೈಟ್ ಸೈಡ್ಗೆ. ಆದರೆ ನಾನು ಇನ್ನೂ ಸ್ವಲ್ಪ ಮುಂದೆ ಹೋಗ್ತೀನಿ. ನನಗೆ ಮಾಗಡಿ ಕೋಟೆ ಒಳಗಡೆ ಹೋಗಲ್ಲ ರೀ. ಏನೋ ಒಂದು ತರಕ್ಕೆ ಅಂತ ಬಂದಿದ್ದೀನಿ, ನೋಡೋಣ. ಇಲ್ಲಿ ಗಾಣದ ಎಣ್ಣೆ ತರಕ್ಕೆ ಬಂದಿದ್ದೀನಿ ರೀ. ಎರಡು ಕೆಲಸ ಒಂದೇ ಸತಿ ಆಗೋಗಲಿ ಅಂತ ಟೆಸ್ಟಿಂಗ್ ಆಗಬೇಕು. ಇದಾಗ ಗಾಣದ ಎಣ್ಣೆ, ಇಲ್ಲಿ ಗಾಣಗಳಿವೆ, ಇಲ್ಲೇ ಇರೋಂಗೈತೆ. ಆಯಿಲ್ ಮಿಲ್ಲು ಇಲ್ಲೊಂದೈತೆ ಆಯಿಲ್ ಮಿಲ್ಲು. ಇಲ್ಲೆಲ್ಲ ಆಯಿಲ್ ಮಿಲ್ ಜಾಸ್ತಿ ರೀ, ಎಲ್ಲ ಥರ ಎಣ್ಣೆನೂ ಸಿಗುತ್ತೆ. ಗಾಣದ ಎಣ್ಣೆ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ, ನಿಮ್ಗೆ ಯಾವ ಎಣ್ಣೆ ಬೇಕು, ಹುಚ್ಚೆಳ್ಳೆಣ್ಣೆ, ಎಲ್ಲ ಥರ ಎಣ್ಣೆಗಳು ಇಲ್ಲಿ ಸಿಗ್ತವೆ. ಸರಿ ಮಾಗಡಿ ನೋಡ್ರಿ ಹೋಲಿ. ಆಮೇಲೆ ಹರಳೆಣ್ಣೆ ತಗೋಣ. ಹರಳೆಣ್ಣೆ ಇಲ್ಲೇನೋ ಜೋರಾಗೈತೆ, ಇಲ್ಲೊಂದು ಐತೆ, ಈಗ ತುಂಬ ಇದೆ ರೀ ಇಲ್ಲಿ. ಅದೇ ಸ್ಮೆಲ್ ಬೇರೆ ಬರ್ತಾಯಿದೆ. ಸರಿ ಓಕೆ, ರಿವರ್ಸ್ ಮಾಡ್ಕೊಂಡು ಹೊಟ್ಟೋಗೋಣ. ಹರಳೆಣ್ಣೆ ತಗೊಂಡು ನೋಡಿದ್ರ ಮಾಗಡಿ ಬಸ್ ಸ್ಟ್ಯಾಂಡು ಇದೆ ಮುಂದೆ ಅಷ್ಟೇ. ಮಾಗಡಿ ಹೀಗೆ ಇದೆ ಮಾಗಡಿ, ಅವಾಗಿಂದ ಹೆಂಗಿತ್ತು ಹಂಗೆ. ಎಲ್ಲ ಮಟನ್ ಚಿಕನ್ ಎಲ್ಲ ಹೊಡೆದಿಟ್ಬಿಟ್ಟವ್ರು ಇಲ್ಲೆಲ್ಲ.